ನನ್ನ ಲವ್ವಲ್ಲಿ ಬಿದ್ರೆ ಸಾಯ್ತೀಯ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರೆ ಆಕಾಶೇಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಟ್ರೆಂಡಿಂಗ್ ಆಡಿಯೋ ಮೇಲೆ ಒಂದು ವಿಡಿಯೋನ ಎಡಿಟ್ ಮಾಡಿದ್ದೀನಿ, ಓಕೆನಾ. ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡಿಂಗ್ನಲ್ಲಿ ಇತ್ತು ಒಂದು ಆಡಿಯೋ, ಓಕೆನಾ. ಸೊ ಇವಾಗ ಅದಕ್ಕೆ ಒಂದು ಬೇರೆ ಒಂದು ಸಾಂಗ್ನ ಸೆಟ್ ಮಾಡಿದ್ದಾರೆ. ಸೊ ಆ ಒಂದು ಸಾಂಗ್ನ ಯೂಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ನಲ್ಲಿ ಒಂದು ವಿಡಿಯೋ ಆಗಿತ್ತಲ್ವ, ಸೊ ಅದೇ ರೀತಿಯಾಗಿ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ. ಆಗಲೇ ಒಂದು ಪ್ರಿವ್ಯೂನಲ್ಲಿ ವಿಡಿಯೋನ ಕೂಡ ನೋಡ್ಕೊಂಡಿರ್ತಾರೆ, ಓಕೆನಾ. ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ವಿಡಿಯೋ ನೋಡ್ಕೊಳ್ಳಿ, ವಿಡಿಯೋ ಮತ್ತು ನೆಕ್ಸ್ಟ್ ಲೆವೆಲ್ ಎಡಿಟಿಂಗ್ ಆಗಿದೆ, ಓಕೆನಾ. ಜಸ್ಟ್ ನೀವು ನಿಮ್ಮ ಒಂದು ಫೋಟೋಸ್ಗಳನ್ನ ರಿಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ ಸಾಕು, ವಿಡಿಯೋ ಎಡಿಟ್ ಆಗುತ್ತೆ. ಯಾವ ರೀತಿ ವಿಡಿಯೋನ ಎಡಿಟ್ ಮಾಡ್ಕೊಳ್ತು ಏನು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ, ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಪಾಸ್ವರ್ಡ್ನ ಹಾಕಿರ್ತಾನೆ, ಓಕೆನಾ. ಒಂದು ಪ್ರೀಸೆಟ್ಗೆ ಪಾಸ್ವರ್ಡ್ ಇರುತ್ತೆ, ಓಕೆನಾ. ಸೊ ವಿಡಿಯೋ ನಿಮ್ಗೆ ಯಾವಾಗ ಬೇಕಾದರೂ ಸಿಗ್ಬೋದು, ಓಕೆನಾ. ಸಾಂಗ್ ಮಾತ್ರ ಸಖತ್ತಾಗಿ ಎಡಿಟಿಂಗ್ ಆಗಿದೆ, ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್, ಓಕೆನಾ. ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡ್ತೇವೆ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ಲಿದ್ದರೆ ಅಲ್ಲಿನೂ ಕೂಡ ಫಾಲೋ ಮಾಡ್ಕೊಳ್ಳೋಕೆನಾ. ಸೊ ಅಲೈಟ್ ಮೋಷನ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ನಾನು ಯೂಸ್ ಮಾಡ್ತಿರೋದು ಅಲೈಟ್ ಮೋಷನ್. ನಿಮಗೆ ಬೇಕು ಅಂದರೆ ಅದರದ್ದು ಲಿಂಕು ನಿಮಗೆ ಟೆಲಿಗ್ರಾಮ್ನಲ್ಲಿ ಸಿಗುತ್ತೆ, ಓಕೆನಾ. ಸೊ ಅಲ್ಲಿಂದ ಹೋಗ್ಬಿಟ್ಟು ನಾವು ಡೌನ್ಲೋಡ್ ಮಾಡ್ಕೊಬೋದು. ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ, ಓಕೆನಾ. ಸೊ ಫಸ್ಟು ಅಲೈಟ್ ಮೋಷನ್ ಓಪನ್ ಮಾಡ್ಕೊಬೇಕಾಗತ್ತೆ. ಅಲೈಟ್ ಮೋಷನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ, ಓಕೆನಾ. ಓಕೆ, ನೀವೇನು ಮಾಡ್ಕೊಬೇಕಂದ್ರೆ ಈ ಕಡೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಓಕೆನಾ. ಪ್ರಾಜೆಕ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಬೀಟ್ ಮಾರ್ಕ್ ಬಾಯ್ EYO ಅಂತ ಸಿಗುತ್ತೆ, ಓಕೆನಾ. ಸೊ ಜಸ್ಟ್ ಇದನ್ನು ಒಂದು ಓಪನ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಜಸ್ಟ್ ಇನ್ನೂ ಹತ್ರದಲ್ಲಿ ಫೋಟೋಸ್ ಎಲ್ಲನೂ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಓಕೆ. ಇಲ್ಲಿ ನಿಮ್ಮ ಒಂದು ಫೋಟೋಗಳನ್ನ ಯಾವ ರೀತಿ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಇವಾಗ, ಓಕೆ. ಫಸ್ಟ್ ಇವಾಗ ಈ ರೀತಿ ಇರುತ್ತೆ, ಓಕೆ. ಈ ರೀತಿ ಆದ ತಕ್ಷಣ ಇವಾಗ ಏನು ಮಾಡ್ಕೊಬೇಕಂದ್ರೆ ಜಸ್ಟ್ ಇವಾಗ ನೀವೇನು ಮಾಡ್ಕೊಬೇಕಂದ್ರೆ, ಸೊ ಇವಾಗ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋ ಕಾಣ್ತದೆ, ಓಕೆ. ಜಸ್ಟ್ ಒಂದು ಬ್ಯಾಕ್ಗ್ರೌಂಡ್ ಫೋಟೋ, ಓಕೆನಾ. ಸ್ಟಾರ್ಟಿಂಗ್ ಮೇಲೆ ಬರೋಣ, ಓಕೆ. ಸ್ಟಾರ್ಟಿಂಗಲ್ಲಿ ಒಂದು ನಿಮಗೆ ಗ್ರೂಪ್ ಸಿಗುತ್ತೆ, ಓಕೆ. ಜಸ್ಟ್ ಇವನು ಗ್ರೂಪ್ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗತ್ತೆ. ಗ್ರೂಪ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೊ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ನ ಮಾಡ್ಕೊಂತಂದರೆ ಸೊ ನಿಮಗೆ ಇಲ್ಲಿ ಕೆಳಗಡೆ ಫೋಟೋ ಕಾಣುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಮತ್ತೆ ಇಲ್ಲಿ ಒಂದು ಇಮೇಜ್ ನೇಮ್ ಕಾಣುತ್ತೆ, ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನೀವು ಯಾವ ಫೋಟೋನ ರಿಪ್ಲೇಸ್ಮೆಂಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ರು ಆ ಫೋಟೋನ ಸೆಲೆಕ್ಟ್ ಮಾಡಿ. ಸೊ ಈ ಕಡೆ ಪ್ಲಸ್ ಮೇಲೆ ಕ್ಲಿಕ್ ಕೊಟ್ಟರೆ ಫೋಟೋ ರಿಪ್ಲೇಸ್ ಆಗುತ್ತೆ, ಓಕೆ. ನಾನು ಆಲ್ರೆಡಿ ಎಲ್ಲ ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ, ಸೊ ನಾನು ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದಿಲ್ಲ, ಓಕೆನಾ. ಸೊ ಇದು ಫಸ್ಟ್ ಫೋಟೋ ಐತೆ. ನೆಕ್ಸ್ಟ್ ಇವಾಗ ಈ ಒಂದು ಮತ್ತೆ ಇದರಿಂದ ಬ್ಯಾಕ್ ಬರಬೇಕಾಗತ್ತೆ, ಓಕೆ. ಇವಾಗ ನೆಕ್ಸ್ಟ್ ಫೋಟೋನ ಯಾವ ರೀತಿ ರಿಪ್ಲೇಸ್ ಮಾಡ್ಕೊಳ್ಳೋದು, ಓಕೆ. ನೆಕ್ಸ್ಟ್ ಫೋಟೋ ಇವಾಗ ಈ ಕಡೆ ಕೆಳಗಡೆ ಫೋಟೋ ಕಾಣುತ್ತಲ್ಲ, ಜಸ್ಟ್ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಡೆ ಕಲರ್ ಆ್ಯಂಡ್ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜ್ ನೇಮ್ ಕಾಣುತ್ತೆ, ಜಸ್ಟ್ ಇದರ ಮೇಲೆ ಟ್ಯಾಪ್ ಮಾಡಿಕೊಂಡ್ರೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಮತ್ತು ನೀವು ಮತ್ತೆ ಯಾವ ಫೋಟೋನ ರಿಪ್ಲೇಸ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಆ ಫೋಟೋನ ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋ ರಿಪ್ಲೇಸ್ ಆಗುತ್ತೆ, ಓಕೆನಾ. ಸೊ ನಾನು ಆಲ್ರೆಡಿ ಫೋಟೋ ಸೆಲೆಕ್ಟ್ ಮಾಡಿದೆ, ನಾನು ರಿಪ್ಲೇಸ್ ಮಾಡ್ಕೊಳ್ಳೋದಿಲ್ಲ. ನಿಮಗೆ ಜಸ್ಟ್ ಯಾವ ರೀತಿ ರಿಪ್ಲೇಸ್ ಮಾಡ್ಕೊಳ್ಳೋದು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಓಕೆನಾ. ಸೊ ಈ ಕಡೆ ಬಂದರೆ ನಿಮಗೆ ಇಲ್ಲಿ ಮೂರು ಫೋಟೋಗಳನ್ನು ರಿಪ್ಲೇಸ್ಮೆಂಟ್ ಮಾಡ್ಕೊಬೇಕಾಗತ್ತೆ, ಓಕೆನಾ. ಸೊ ಇದೊಂದು ಆಮೇಲೆ ನಿಮಗೆ ಇನ್ನೊಂದು ಇದು ಈ ವಿಡಿಯೋ ಎಡಿಟ್ ಮಾಡುವಾಗ ನಿಮಗೆ ಯಾರು ಈ ಒಂದು ವಿಷಯ ಹೇಳಿರೋದಿಲ್ಲ, ಓಕೆನಾ. ಸೊ ನಿಮ್ಮೊಂದು ಫೋಟೋನ ಆದಷ್ಟು ನೀವು ಬ್ಯಾಕ್ಗ್ರೌಂಡ್ಗಿಂತ, ಓಕೆನಾ, ಬ್ಯಾಕ್ಗ್ರೌಂಡಲ್ಲಿ ನಿಮ್ಮೊಂದು ಫೋಟೋ ಚಿಕ್ಕದಾಗಿದ್ದರೆ ಸೊ ಈ ಒಂದು ವಿಡಿಯೋ ಸಖತ್ತಾಗಿ ಬರುತ್ತೆ, ಓಕೆನಾ. ಸೊ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಲ್ಯಾಂಡ್ಸ್ಕೇಪಲ್ಲಿ ಇರಬೇಕು. ಆಮೇಲೆ ನಿಮ್ಮ ಒಂದು ಫೋಟೋ ಸೆಂಟಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿದ್ದರೆ ಈ ಒಂದು ವಿಡಿಯೋ ಸಖತ್ತಾಗಿ ಬರುತ್ತೆ. ನಾನು ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಫಸ್ಟ್ ಇವಾಗ ಗ್ರೂಪ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ, ಓಕೆನಾ. ಇಲ್ಲಿ ನೋಡ್ತಿರ್ಬೋದು, ಓಕೆನಾ. ಸೊ ಇಲ್ಲಿ ಕಾಣಿಸ್ತದಲ್ಲ, ಓಕೆ. ಇಲ್ಲಿ ಕಾಣ್ತದೆ ನಿಮಗೆ ಫೋಟೋ, ಓಕೆನಾ. ಇದ್ರದ್ದು ಬ್ಯಾಕ್ಗ್ರೌಂಡ್ ನೋಡ್ತಿರ್ಬೋದು, ಈ ಕಡೆ ಮತ್ತು ಈ ಕಡೆ ಬ್ಯಾಕ್ಗ್ರೌಂಡು ತುಂಬಾ ಗ್ಯಾಪ್ ಇದೆ, ಓಕೆನಾ. ಇಲ್ಲಿ ಮಧ್ಯದಲ್ಲಿ ಅಷ್ಟೊಂದು ಸ್ವಲ್ಪ ಚಿಕ್ಕದಾಗಿದೆ. ಸೊ ಈ ರೀತಿ ಫೋಟೋಸ್ ಇದ್ದರೆ ಸೊ ವಿಡಿಯೋ ಎಡಿಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ, ಓಕೆನಾ. ಸೊ ಈ ಒಂದು ವಿಷಯ ನಿಮಗೆ ಯಾರು ಹೇಳೋರಿದಲ್ಲ ಈ ಒಂದು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ. ಸೊ ನೀವು ನಿಮ್ಮ ಹತ್ರ ಇರೋ ನಾರ್ಮಲ್ ಫೋಟೋನ ಹಾಕ್ಬಿಟ್ಟು ವಿಡಿಯೋನ ಎಡಿಟ್ ಮಾಡ್ತಾ ಇರ್ತೀರಾ. ಸೊ ವಿಡಿಯೋನ ಎಕ್ಸ್ಪೋರ್ಟ್ ಮಾಡುವಾಗ ವಿಡಿಯೋ ಸರಿಯಾಗಿ ಬರೋದಿಲ್ಲ, ಓಕೆನಾ. ಫೋಟೋ ತುಂಬಾ ಝೂಮ್ ಆಗಿರುತ್ತೆ, ಝೂಮ್ ಔಟ್ ಆಗಿರುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಒಂದು ಫೋಟೋ ಬ್ಯಾಕ್ಗ್ರೌಂಡ್ನ ಒಂದು ಸ್ವಲ್ಪ ದೊಡ್ಡದಾಗಿ ಇರೋದು ರೀತಿ ನೋಡ್ಕೊಂಡು ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋಕೆ ಸೇಮ್, ಓಕೆನಾ. ಇಲ್ಲಿನೂ ಕೂಡ ಯಾವ ರೀತಿ ರಿಪ್ಲೇಸ್ ಮಾಡ್ಕೊಳ್ಳೋದು, ಜಸ್ಟ್ ಇಲ್ಲಿ ರಿಪ್ಲೇಸ್ ಮಾಡ್ಕೊಂಡು ಇಲ್ಲಿ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಒಂದು ಇಮೇಜ್ ನೇಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಫೋಟೋ ರಿಪ್ಲೇಸ್ ಆಗುತ್ತೆ. ಜಸ್ಟ್ ಇಲ್ಲೂ ಕೂಡ ಅದೇ ರೀತಿ ರಿಪ್ಲೇಸ್ಮೆಂಟ್ ಮಾಡ್ಕೊಂಡು ಆಮೇಲೆ ಈ ಕಡೆ ಒಂದು ಫೋಟೋ ಇದೆ, ಜಸ್ಟ್ ಈ ಫೋಟೋನ ಕೂಡ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜ್ ನೇಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ರಿಪ್ಲೇಸ್ ಮಾಡ್ಕೊಳ್ಳೋಕೆ ಇದೇ ರೀತಿ ನಿಮ್ಮ ಎಲ್ಲ ಫೋಟೋಗಳನ್ನ ರಿಪ್ಲೇಸ್ ಮಾಡಾದ ತಕ್ಷಣ ಈ ಒಂದು ವಿಡಿಯೋನ ಈ ಕಡೆ, ಓಕೆನಾ, ಇಲ್ಲಿ ಟಾಪ್ನಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಓಕೆನಾ. ಇಲ್ಲಿ ಶೇರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ಟರೆ ಅಂದರೆ ಈ ಒಂದು ವಿಡಿಯೋನ ಇರುತ್ತಲ್ಲ ಅದು ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಇದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ದಯವಿಟ್ಟು ವಿಡಿಯೋ ಒಂದು ಲೈಕ್ನ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.